ನಬಾರ್ಡ್ ಸಾಲದ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಮುಗಿಬಿದ್ದಿದ್ದಾರೆ. ರೈತರಿಗೆ ಅನ್ಯಾಯ ಮಾಡಿದ್ದು ಸರಿ ಅಂತ ಜೋಶಿ ಅವರು ಹೇಳ್ತಾ ಇದ್ದಾರೆ. 58% ಅಷ್ಟು ನಮಗೆ ಕಡಿತ ಆಗಿದೆ ನಬಾರ್ಡ್ನ ಸಾಲ ಹೋದ ಸಾಲಕ್ಕೆ ಹೋಲಿಸಿಕೊಂಡಾಗ. ಇದು ನ್ಯಾಯನಾ? ನಮ್ಮ ರಾಜ್ಯದ ರೈತರ ಬೆಳೆಗಳಿಗೆ ನಾವು ಬೆಳೆ ಸಾಲ ಕೊಡಬೇಕು ಅಂತ ಹೇಳಿದ್ರೆ ನಬಾರ್ಡಿಂದ ನೆರವು ಬೇಕು. ನಮಗೆ ಬಡ್ಡಿರಹಿತ ಸಾಲ ಕೊಡಬೇಕು ಅಂತ ಹೇಳಿದ್ರೆ ತೆರಿಗೆಯಲ್ಲಿ ಅನ್ಯಾಯ ಆಯಿತು. ನಮಗೆ ತೆರಿಗೆ ಪಾಲು ಹಂಚಿಕೆಯಲ್ಲಿ ಅನ್ಯಾಯ ಆಯಿತು. ಬರೋದಕ್ಕೆ ನಮಗೆ ಬರ ಬಂದಾಗ ಕೊಡಿ, 100 ವರ್ಷಗಳಲ್ಲಿ ಕಂಡು ಕೇಳರಿದಂಥ ಬರ ಅಂತ ಕೇಳಿದಾಗ ಆಗಲೂ ನಮ್ಗೆ ಅನ್ಯಾಯ ಮಾಡಿದ್ರು. ಈಗ ರೈತರ ಸಾಲಕ್ಕೆ ಅಂತ ನಬಾರ್ಡ್ ಸಾಲ ಕೊಡ್ತಾ ಇತ್ತಲ್ಲ, ಅದರಲ್ಲೂ ಕೊಕ್ಕೆ ಹಾಕಿದ್ದಾರೆ ಇವರು. ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೇಳಿದಾಗ ಇಲ್ಲ ಆಗಲ್ಲ ಅಂತ ಕೈ ಚೆಲ್ಲಿಬಿಟ್ರು. ಅವರು ಕೊಡೋಕ್ಕಾಗಲ್ಲ ನಿಮಗೆ ಅಂತ ಹೇಳಿಬಿಟ್ರು. ಮುಗೀತಲ್ಲ ಅಲ್ಲಿಗೆ. ಒಕ್ಕೂಟ ವ್ಯವಸ್ಥೆ, ಜೈ ಒಕ್ಕೂಟ ವ್ಯವಸ್ಥೆ ಅಂತ ಹೇಳಬೇಕೀಗ. ರೈತರಿಗೆ ಅನ್ಯಾಯ ಮಾಡಿದ್ದು ಬೆಳೆ ಸಾಲ ಕೊಡದೇ ಇರೋದೇ ಸರಿ ಅಂಥೇಳಿ ಜೋಶಿ ಹೇಳ್ತಾ ಇದ್ದಾರೆ. ರೈತರ ಮಗ, ಮಣ್ಣಿನ ಮಗ ಕುಮಾರಸ್ವಾಮಿ ಅವರು ಏನಪ್ಪ ಮಾಡ್ತಾ ಇದ್ದಾರೆ ಈಗ? ಮಾತಾಡಲ್ವಾ ಇವರು? ಕೇಂದ್ರದೊಂದಿಗೆ ಮಾತಾಡಲ್ವಾ? ನಿರ್ಮಲಾ ಅವ್ರಿಗೆ ನಬಾರ್ಡ್ ಅಧಿಕಾರಿಗಳ ಜೊತೆ ಮಾತನಾಡೋಕ್ಕೆ ಹೇಳ್ತೇನೆ, ರೈತರಿಗೆ ಸಾಲದ ವಿಚಾರ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಲ್ವಾ ಅಂಥೇಳಿ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಬಾರ್ಡ್ ಅದು ಇಡೀ ದೇಶಕ್ಕೆ ಮಾಡಿದ್ದಾರೆ. ನಬಾರ್ಡ್ನಲ್ಲಿ ಅನಗತ್ಯವಾಗಿ ಮಾಡಿದ್ದಾರೆ. ಹೋದ ಸಾರಿ 23-24ರಲ್ಲಿ 5,600 ಕೋಟಿ ರೂಪಾಯಿ ಕೊಟ್ಟಿದ್ರು ಶಾರ್ಟ್ ಟರ್ಮ್ ಲೋನ್ಗೆ ರೀಫೈನಾನ್ಸ್ ಮಾಡೋಕ್ಕೆ. 5,600 ಕೋಟಿ. ಈ ಸಾರಿ ಇಂಡಿಕೇಟ್ ಮಾಡಿರೋದು 2,340 ಕೋಟಿ. ಎಷ್ಟು? 2,340 ಕೋಟಿ. ಅಂದರೆ 58% ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಡಿಮೆ ಆಯಿತು. ಫೈನಾನ್ಸ್ ಡಿಪಾರ್ಟ್ಮೆಂಟು ಕೆಳಗಡೆ ತಾನೇ ಬರೋದು ನಬಾರ್ಡು. ಕರ್ನಾಟಕ ರಾಜ್ಯಸಭಾ ಮೆಂಬರ್. ಈಗ ನಮಗೆ 4.5%ಗೆ ಕೊಡ್ತಾರೆ ನಬಾರ್ಡ್ನವರು. 4.5% ಬಡ್ಡಿ ದರದಲ್ಲಿ ದೇ ಆರ್ ಚಾರ್ಜಿಂಗ್ ಓನ್ಲಿ 4.5%. 5,600 ಕೋಟಿಗೆ 4.5%. ನಾವು ಈಗ 5 ಲಕ್ಷದವರಿಗೆ ಶಾರ್ಟ್ ಟರ್ಮ್ ಲೋನ್ಗೆ 5 ಲಕ್ಷದವರಿಗೆ ಬಡ್ಡಿ ತಗೊಳ್ಳಲ್ಲ. ಅಂದರೆ 4.5% ಕೊಡ್ತಾರಲ್ಲ, ಆ 4.5% ನಾವು ಕಟ್ತೀವಿ. ಈಗ ನಾವು